ಪಿಎಂ ಕೇರ್ಸ್ ಫಂಡ್ ಸರ್ಕಾರಿ ನಿಧಿಯಲ್ಲ ಅಂತ ಹೇಳೋದಾದ್ರೆ ಅದ್ಯಾಕೆ ಪಿಎಂ ಹೆಸರಿನಲ್ಲಿದೆ ಮತ್ತು ಭಾರತದ ರಾಷ್ಟ್ರೀಯ ಲಾಂಛನ ಬಳಕೆ ಯಾಕೆ ಮಾಡಲಾಗಿದೆ? ಖಾಸಗಿ ಸಂಸ್ಥೆ ಅನ್ನೋ ಸೋಕಿನಲ್ಲಿ ಆಡಳಿತ ಯಂತ್ರವನ್ನೇ ಬಳಸಿಕೊಂಡು ಬಿಜೆಪಿಗೆ ಹಣ ಹರಿಸುವ ಮತ್ತೊಂದು ಯೋಚನೆ ಇದಾಗಿದೆಯಾ? ಈ ಫಂಡ್ ಯಾರಿಗೋಸ್ಕರ ಆರಂಭಿಸಲಾಯಿತು? ಈಗ ಯಾರಿಗಾಗಿ ಅದರ ಹಣ ಖರ್ಚಾಗ್ತಾ ಇದೆ? ಎಷ್ಟು ಹಣ ಇದೆ ಮತ್ತು ಎಷ್ಟು ಖರ್ಚಾಗಿದೆ ಅನ್ನೋ ಮಾಹಿತಿಯನ್ನ ಯಾಕದು ಬಹಿರಂಗಪಡಿಸ್ತಾ ಇಲ್ಲ? ಈಗಾಗಲೇ ಮತ್ತೊಂದು ದೊಡ್ಡ ಹಗರಣ ಅನ್ನೋ ಆರೋಪಕ್ಕೆ ತುತ್ತಾಗಿರುವ ಪಿಎಂ ಕೇರ್ಸ್ ಫಂಡ್ ಕಳೆದ 2 ವರ್ಷಗಳಿಂದ ತನ್ನ ಹಣಕಾಸಿನ ಡೇಟಾವನ್ನೇ ನೀಡಿಲ್ಲ ಅಂತ ತೃಣಮೂಲ ಕಾಂಗ್ರೆಸ್ ಸಂಸದ ಸಾಕೇತ್ ಗೋಖಲೆ ಹೇಳಿದ್ದಾರೆ. ಆರಂಭ ಆದಾಗಿನಿಂದಲೂ ತನ್ನ ಹಣಕಾಸಿನ ವಿವರವನ್ನ ಬಹಿರಂಗಪಡಿಸದೇ ಇದ್ದ ಪಿಎಂ ಕೇರ್ಸ್ ಫಂಡ್ ಗದ್ದಲದ ಬಳಿಕ ಡೇಟಾ ಅಪ್ಲೋಡ್ ಮಾಡೋಕೆ ಶುರು ಮಾಡಿತ್ತು. ಆದರೆ ಅದನ್ನೂ ಈಗ ಬಹಿರಂಗಪಡಿಸ್ತಿಲ್ಲ ಅಂತ ಗೋಖಲೆ ಹೇಳಿದ್ದಾರೆ. 2022 ಮಾರ್ಚ್ 31ರಂದು ಕೊನೆಯ ಡೇಟಾ ಬಿಡುಗಡೆ ಮಾಡಲಾಗಿದೆ. ಅದಾದ ಬಳಿಕ ಪಿಎಂ ಕೇರ್ಸ್ ಕುರಿತು ಯಾವುದೇ ವಿವರ ನೀಡಿಲ್ಲ ಅಂತ ಅವರು ಆಕ್ಷೇಪಿಸಿದ್ದಾರೆ. ಈ ಕುರಿತು ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ. 2 ವರ್ಷಗಳಿಂದಲೂ ಪಿಎಂ ಕೇರ್ಸ್ ಹಣಕಾಸು ಡೇಟಾ ನೀಡುವುದನ್ನು ನಿಲ್ಲಿಸಿದ್ದು ಇದು ತೀವ್ರ ಅನುಮಾನಾಸ್ಪದವಾಗಿದೆ ಅಂತ ಗೋಖಲೆ ಹೇಳಿದ್ದಾರೆ. ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಬಳಿಕ ಕಂಪನಿಗಳಿಂದ ಹಣ ಸುಲಿಗೆ ಮಾಡೋಕೆ ಮತ್ತು ಅನಾಮಧೇಯ ಮೂಲದಿಂದ ಹಣ ತೆಗೆದುಕೊಳ್ಳೋಕೆ ಪಿಎಂ ಕೇರ್ಸ್ ಫಂಡ್ ಬಳಕೆಯಾಗ್ತಿರೋ ಹಾಗಿದೆ. ಈ ಮೂಲಕ ಬಿಜೆಪಿಗೆ ಮಾಡಿದ ಸಹಾಯಕ್ಕೆ ಬದಲು ದೇಣಿಗೆ ಬರೋಕೆ ಇದು ಹೊಸ ದಾರಿ ಆಗಿರಬಹುದು ಅಂತ ಅವರು ಆರೋಪ ಮಾಡಿದ್ದಾರೆ. ಕೋವಿಡ್ ಹೊತ್ತಿನಲ್ಲಿ 2020 ಮಾರ್ಚ್ 27ರಂದು ಮೊದಲೇ ಇದ್ದ ಪ್ರಧಾನಮಂತ್ರಿ ವಿಪತ್ತು ನಿರ್ವಹಣಾ ನಿಧಿಯ ಬದಲಾಗಿ ಮೋದಿ ಸರ್ಕಾರ ಪಿಎಂ ಕೇರ್ಸ್ ಫಂಡ್ ಅನ್ನ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಮತ್ತು ಕೊರೋನಾ ಪೀಡಿತರ ನೆರವಿಗೆ ಅಂತ ಜಾರಿಗೆ ತಂದಿತ್ತು. ಚಾರಿಟೇಬಲ್ ಟ್ರಸ್ಟ್ ಅಂತ ಅದರ ಬಗ್ಗೆ ಹೇಳಿಕೊಳ್ಳಲಾಗಿತ್ತು. ಜನರಿಂದ ಮತ್ತು ದೇಶ ವಿದೇಶದ ಕಂಪನಿಗಳಿಂದ ಸಾವಿರಾರು ಕೋಟಿಗಳ ದೇಣಿಗೆಯನ್ನ ಅದು ಪಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ತನ್ನ ಹಣಕಾಸು ವ್ಯವಹಾರದ ಬಗ್ಗೆ ಅದು ಮಾಹಿತಿಯನ್ನ ಬಹಿರಂಗಪಡಿಸ್ತಾ ಇಲ್ಲ. ಆರ್ಟಿಐ ಅಡಿಯಲ್ಲೂ ಹಣಕಾಸಿನ ವಿವರಗಳ ಕುರಿತು ಯಾವುದೇ ಮಾಹಿತಿಯನ್ನ ನೀಡೋಕೆ ಪ್ರಧಾನಮಂತ್ರಿ ಕಚೇರಿ ನಿರಾಕರಿಸಿದೆ. ದೆಹಲಿ ಹೈಕೋರ್ಟ್ನಲ್ಲಿ ನೀಡಿದ ಸ್ಪಷ್ಟನೆಯಲ್ಲೂ ಕೂಡ ಪಿಎಂ ಕೇರ್ಸ್ ಖಾಸಗಿ ಟ್ರಸ್ಟ್ ಆಗಿದೆ ಮತ್ತು ಯಾವುದೇ ಮಾಹಿತಿ ಬಹಿರಂಗಪಡಿಸುವ ಹೊಣೆಗಾರಿಕೆಯಿಂದ ಹೊರತಾಗಿದೆ ಅಂತ ಮೋದಿ ಸರ್ಕಾರ ಹೇಳಿದೆ. ಆದರೆ ದೇಶದ ಪ್ರಧಾನಮಂತ್ರಿಯ ಹೆಸರಲ್ಲಿ ಇರೋದನ್ನ ಖಾಸಗಿ ನಿಧಿ ಅಂತ ಹೇಗೆ ಕರೆಯೋದು? ಖಾಸಗಿ ನಿಧಿಯಾಗಿದ್ರೆ ಭಾರತದ ರಾಷ್ಟ್ರೀಯ ಲಾಂಛನ ಮತ್ತು ಸರ್ಕಾರದ ಅಧಿಕೃತ ಗವರ್ಮೆಂಟ್ ವೆಬ್ಸೈಟ್ ವಿಳಾಸವನ್ನ ಹೇಗೆ ಬಳಸುತ್ತೆ? ಹೀಗಂತ ಸಾಕೇತ್ ಗೋಖಲೆ ಪ್ರಶ್ನೆ ಮಾಡ್ತಿದ್ದಾರೆ. ಪಿಎಂ ಕೇರ್ಸ್ ನಿಧಿಗೆ ಬಂದ ಹಣವನ್ನ ಯಾವ ರೀತಿ ಬಳಕೆ ಮಾಡಲಾಗಿದೆ ಅಂತ ಕೇಳಲಾದ ಆರ್ಟಿಐ ಅರ್ಜಿಗಳಿಗೆ ಕೇಂದ್ರ ಸರ್ಕಾರ ಉತ್ತರಿಸದೇ ಇರೋದು ಮತ್ತು ಸರ್ಕಾರದೊಂದಿಗೆ ಸಂಬಂಧವಿಲ್ಲ ಅಂತ ವಾದಿಸೋದು ವಿವಾದಕ್ಕೆ ಎಡೆ ಮಾಡಿಕೊಡ್ತಾನೇ ಬಂದಿದೆ. ಈ ಮೊದಲು ಕಾಂಗ್ರೆಸ್ ನಾಯಕರು ಪರಕಾಲ ಪ್ರಭಾಕರ್ ಅಂತಹ ಪರಿಣಿತರು ಕೂಡ ಪಿಎಂ ಕೇರ್ಸ್ ಫಂಡ್ ಪಾರದರ್ಶಕತೆ ಕುರಿತು ಪ್ರಶ್ನೆ ಎತ್ತಿದ್ದರಲ್ಲದೆ ಇದು ಚುನಾವಣಾ ಬಾಂಡ್ಗಿಂತಲೂ ದೊಡ್ಡ ಹಗರಣ ಆಗಿರಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ರು. ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ ಅಂತಾನೆ ಎಲ್ಲಾ ಸರ್ಕಾರಿ ನೌಕರರು 1 ದಿನದ ಸಂಬಳವನ್ನ ದೇಣಿಗೆ ನೀಡುವಂತೆ ಮಾಡಲಾಯಿತು. ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಹಣ ನೀಡುವಂತೆ ಕೇಳಲಾಯಿತು. ಈಗ ಸರ್ಕಾರ ಎಲ್ಲಿಂದ ಹಣ ಪಡಿತಿದೆ, ಎಷ್ಟು ಸಂಗ್ರಹ ಮಾಡಿದೆ, ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ ಮತ್ತು ಎಷ್ಟು ಉಳಿದಿದೆ ಅನ್ನೋದರ ಬಗ್ಗೆ ಹೇಳ್ತಾನೆ ಇಲ್ಲ. ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಈ ಹಿಂದೆ ತಕರಾರೆತ್ತಿದ್ದ ರಾಜಕೀಯ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಬಹುಶಃ ಇದು ಚುನಾವಣಾ ಬಾಂಡ್ಗಿಂತ ದೊಡ್ಡ ಹಗರಣ ಆಗಿರಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ದೇಣಿಗೆದಾರರ ಹೆಸರನ್ನ ಈವರೆಗೂ ಬಹಿರಂಗಪಡಿಸಿಲ್ಲ. ಮಾಧ್ಯಮ ವರದಿಗಳು ಹೇಳುವಂತೆ 12,700 ಕೋಟಿ ರೂಪಾಯಿ ಫಂಡ್ ಇದಕ್ಕೆ ಹರಿದು ಬಂದಿದೆಯಂತೆ. ದೊಡ್ಡ ಉದ್ದಿಮೆದಾರರು ಫಂಡ್ ನೀಡಿದ್ದಾರಂತೆ. ರಿಲಯನ್ಸ್ 500 ಕೋಟಿ ರೂಪಾಯಿ, ಅದಾನಿ 100 ಕೋಟಿ ರೂಪಾಯಿ, ಪೇಟಿಎಂ 500 ಕೋಟಿ ರೂಪಾಯಿ ಹಾಗೂ ಜಿಂದಾಲ್ ಸ್ಟೀಲ್ಸ್ 100 ಕೋಟಿ ರೂಪಾಯಿ ನೀಡಿರೋದಾಗಿ ಈ ಹಿಂದೆ ಹೇಳಿದ್ವು ಅಂತ ಮೊನ್ನೆ ಮಾರ್ಚ್ನಲ್ಲಿ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕೂಡ ಪ್ರಶ್ನೆ ಎತ್ತಿದ್ರು. ಪಿಎಸ್ಯುಗಳಿಂದ 60% ದೇಣಿಗೆಯನ್ನ ಪಡೆದಿದ್ರು ಸಾರ್ವಜನಿಕ ಲೆಕ್ಕ ಪರಿಶೋಧನೆಗೆ ಒಳಪಟ್ಟಿಲ್ಲ ಯಾಕೆ ಅಂತ ಈ ವರ್ಷದ ಏಪ್ರಿಲ್ನಲ್ಲಿ ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಮನು ಸಿಂಘ್ವಿ ಕೂಡ ಪ್ರಶ್ನೆ ಮಾಡಿದ್ರು. 5,000 ಕೋಟಿಗೂ ಹೆಚ್ಚು ಕೊಡುಗೆಗಳನ್ನ ಹೊಂದಿರುವ ಸಾರ್ವಜನಿಕ ನಿಧಿ ಸಾರ್ವಜನಿಕರಿಗೆ ಉತ್ತರದಾಯಿ ಆಗಿರಬೇಕು ಅಂತ ಸಿಂಘ್ವಿ ವಾದಿಸಿದ್ರು. 2023ರ ಏಪ್ರಿಲ್ನಲ್ಲಿ ಬಿಸಿನೆಸ್ ಸ್ಟ್ಯಾಂಡರ್ಡ್ ಪ್ರಕಟಿಸಿದ್ದ ವರದಿ 2019ರಿಂದ 2022ರ ಅವಧಿಯಲ್ಲಿ ಕನಿಷ್ಠ 57 ಸಾರ್ವಜನಿಕ ವಲಯದ ಕಂಪನಿಗಳು ಇದಕ್ಕೆ 2,913.6 ಕೋಟಿ ರೂಪಾಯಿಯನ್ನ ನೀಡಿವೆ ಅಂತ ಬಹಿರಂಗಪಡಿಸಿತ್ತು. ಆಗ ಯಾವುದೇ ಸರ್ಕಾರಿ ಹಣವನ್ನ ಸ್ವೀಕಾರ ಮಾಡೋದಿಲ್ಲ ಅನ್ನೋ ಸರ್ಕಾರದ ಹೇಳಿಕೆಯ ಬಗ್ಗೆ ಪ್ರಶ್ನೆಗಳು ಎದ್ದಿದ್ವು. ವಿದೇಶಿ ಕೊಡುಗೆ ಕಾಯ್ದೆ ಅಂದ್ರೆ FCRA ಅಡಿಯಲ್ಲಿನ ವಿನಾಯಿತಿಯಿಂದಾಗಿ ಪಿಎಂ ಕೇರ್ಸ್ ಫಂಡ್ ಚೀನಾದ ಕಂಪನಿಗಳ ದೇಣಿಗೆಗಳು ಸೇರಿ ಕಳೆದ 3 ವರ್ಷಗಳಲ್ಲಿ ವಿದೇಶಿ ದೇಣಿಗೆಯಾಗಿ 535.44 ಕೋಟಿ ರೂಪಾಯಿ ಸ್ವೀಕರಿಸೋಕೆ ಅವಕಾಶ ಆಗಿದೆ. ಭಾರತ ಮತ್ತು ಚೀನಾ ನಡುವೆ ನಡೀತಿರುವ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ
ಇದು ಮತ್ತಷ್ಟು ಕಳವಳಕ್ಕೆ ಕಾರಣ ಆಗಿದೆ. ಇದೆಲ್ಲದರ ನಡುವೆ ಪಿಎಂ ಕೇರ್ಸ್ ಫಂಡ್ ಸಂಗ್ರಹವಾದ ಹಣವನ್ನ ಯಾಕೆ ಸಂಪೂರ್ಣವಾಗಿ ಬಳಸಿಕೊಂಡಿಲ್ಲ ಮತ್ತು ಯಾವುದಕ್ಕದು ಬಳಕೆ ಆಗ್ತಿದೆ ಅನ್ನೋದರ ಬಗ್ಗೆ ಯಾಕೆ ಪಾರದರ್ಶಕವಾಗಿಲ್ಲ ಅನ್ನೋದು ತೀವ್ರ ಅನುಮಾನಗಳನ್ನಂತೂ ಹುಟ್ಟುಹಾಕ್ತಾ ಇದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.